Hello, my dear students. Welcome to Happy Learning YouTube channel. In this video, we will learn English grammar's very important parts of speech. In English grammar, we have to learn English grammar step by step. So, if we learn parts of speech properly, the whole English grammar will become very easy. Parts of speech ಅಂತೇಳಿ ಅಂದ್ರೆ ಹೇಳಿಕೆಯ ಭಾಗಗಳು ಅಂತೇಳಿ. In a sentence, we will see so many parts. ಆ ಪ್ರತಿಯೊಂದು ಪಾರ್ಟ್ಸ್ ಕೂಡ ಏನ್ ಕೆಲಸ ಮಾಡುತ್ತೆ ಅಂತ ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರೆ ಇಂಗ್ಲಿಷ್ ಗ್ರಾಮರ್ ವಿಲ್ ಬಿಕಮ್ ವೆರಿ ಈಸಿ. ಲೆಟ್ಸ್ ಬಿಗಿನ್. ಈ ಒಂದು ವಿಡಿಯೋದಲ್ಲಿ ಲೆಟ್ಸ್ ಬಿಗಿನ್ ಅಂತ ಹೇಳಿದೆ, ಅಂದ್ರೆ ಶುರು ಮಾಡೋಣ ಅಂತೇಳಿ ಹೊಸ ಒಂದು ಫ್ರೇಸ್ ಅನ್ನ ಬಳಸೋಣ. ಲೆಟ್ಸ್ ಬಿಗಿನ್ ಬದಲಿಗೆ ನಾವು ಲೆಟ್ಸ್ ಡೈವ್ ಇನ್ ಅಂದ್ರೆ ಶುರು ಮಾಡೋಣ ಅಂತೇಳಿ, ಲೆಟ್ಸ್ ಎಕ್ಸ್ಪ್ಲೋರ್ ಅಂತೇಳಿ. ಸೊ ಲೆಟ್ಸ್ ಡೈವ್ ಇನ್. ಇನ್ ಎ ಸೆಂಟೆನ್ಸ್, ವರ್ಡ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್. ಯಾವುದೇ ಒಂದು ವಾಕ್ಯದಲ್ಲಿ words are classified according to their function. Eats an apple, Raju anta irutte. So this is not a sentence. What is sentence? Sentence is a group of words which gives full meaning. ಆ ಒಂದು ಶಫಲ್ ಆಗಿರೋ ವರ್ಡ್ಸ್ ಗಳನ್ನ ತೆಗೆದು ಕರೆಕ್ಟ್ ಆಗಿ ಮಾಡಿದ್ರೆ ರಾಜು eats an apple. This is perfect sentence. Parts of speech are called as the building blocks of grammar. So ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಗ್ರಾಮರ್ ಅಂತ ಕರೀತಾರೆ. ಇಫ್ ಯು ಲರ್ನ್ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಾಪರ್ಲಿ, ಹಾಫ್ ಆಫ್ ದ ವರ್ಕ್ ಇಸ್ ಡನ್. ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್? ಹಾಗಾದ್ರೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? ಯು ಹ್ಯಾವ್ ಲರ್ನ್ಡ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್. ದೇರ್ ಆರ್ ಟೋಟಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಒಟ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳಿದೆ. ಮೊದಲನೇದಾಗಿ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇಂಗ್ಲಿಷ್ ನಲ್ಲಿ ಇದಾವೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಸೂತ್ರವನ್ನ ಮಾಡಿದ್ದೀನಿ. ಇದನ್ನ ಸೂತ್ರ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ರಿಮೆಂಬರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ಯು ಕ್ಯಾನ್ ರೈಟ್ ಇಟ್ ಎನಿ ಟೈಮ್. ಏನದು ಅಂತ ಹೇಳಿದ್ರೆ APNA VIPC ಅಂತೇಳಿ ಅದನ್ನ ನಾವು ಓದಿದ್ರೆ ಅಪ್ನಾ VIP C. ಅಪ್ನಾ VIP C ಅಂದ್ರೆ ಎ ಅಂದ್ರೆ ಅಡ್ಜೆಕ್ಟಿವ್, ಪಿ ಅಂದ್ರೆ ಪ್ರನೌನ್, ಎನ್ ಅಂದ್ರೆ ನೌನ್, ಎ ಅಂದ್ರೆ ಅಡ್ವರ್ಬ್, ವಿ ಅಂದ್ರೆ ವರ್ಬ್, ಐ ಅಂದ್ರೆ ಇಂಟರ್ಜೆಕ್ಷನ್, ಪಿ ಪ್ರಿಪೋಸಿಷನ್, ಸಿ ಕಂಜಂಕ್ಷನ್. ಅಪ್ನಾ VIP C ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ನೆನಪಾಗ್ತವೆ. ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಬ್ರೀಫ್ ಆಗಿ ನೋಡ್ಕೊಂಡ್ ಬರೋದಾದ್ರೆ, ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೊಟ್ಟ ಮೊದಲನೇದು ನೌನ್. ವಾಟ್ ಈಸ್ ನೌನ್? ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಅಂಡ್ ಥಿಂಗ್. ಥಿಂಗ್ ಅಂದ್ರೆ ಐಡಿಯಾ ಕೂಡ ಬರುತ್ತೆ. ಸೊ ಇದಕ್ಕೊಂದು ಕಾಮನ್ ಫಾರ್ಮುಲಾ ಅಂತ ಹೇಳಿದ್ರೆ PPT ಅಂತ ನೆನ್ಪಿಟ್ಕೊಡಿ. ಪರ್ಸನ್, ಪ್ಲೇಸ್ ಅಂಡ್ ಥಿಂಗ್ ಅಂತ ಹೇಳಿ. ಕನ್ನಡದಲ್ಲಿ ನಾಮಪದ. ನಾಮಪದ ಅಂದ್ರೆ ಏನಂತ ಹೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ಹೆಸರು ಅಥವಾ ಸ್ಥಳದ ಹೆಸರು ಮತ್ತೆ ಥಿಂಗ್ ಅಥವಾ ಐಡಿಯಾ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನೌನ್ ಪರ್ಸನ್ಗೆ ರಾಜು ರೆಸ್ಕ್ಯೂಡ್ ಹಿಸ್ ಸಿಸ್ಟರ್ ಫ್ರಮ್ ದ ಟ್ರೀ. ರಾಜು ಇಸ್ ದ ನೌನ್. ಪ್ಲೇಸ್, ವಿ ಆರ್ ಪ್ಲಾನಿಂಗ್ ಎ ಟ್ರಿಪ್ ಟು ಜಪಾನ್ ನೆಕ್ಸ್ಟ್ ಸಮ್ಮರ್. ಇಲ್ಲಿ ಜಪಾನ್ ಅನ್ನೋದು ನೌನ್ ಆಗುತ್ತೆ. ಥಿಂಗ್, ಪ್ಲೀಸ್ ಪುಟ್ ಯುವರ್ ಫೋನ್ ಆನ್ ದ ಕಿಚನ್ ಟೇಬಲ್. ಸೊ ಇಲ್ಲಿ ಫೋನ್ ಮತ್ತೆ ಟೇಬಲ್ ನೌನ್ ಆಗುತ್ತೆ. ಹಾಗೆ ಅನಿಮಲ್ಗೆ ಎ ಲಾರ್ಜ್ ಎಲಿಫೆಂಟ್ ಕ್ರಾಸ್ಡ್ ದ ಡಸ್ಟಿ ರೋಡ್. ಎಲಿಫೆಂಟ್ ನೌನ್ ಆಗಿರುತ್ತೆ. ಐಡಿಯಾ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಹಿಯರ್ ಆನೆಸ್ಟಿ ಇಸ್ ದ ನೌನ್. ಹಾಗೆ ಟೈಪ್ಸ್ ಆಫ್ ನೌನ್, ಎಷ್ಟು ಬಗೆಯ ನೌನ್ಗಳಿದೆ ಅಂತೇಳಿ. ದೇರ್ ಆರ್ 5 ಟೈಪ್ಸ್ ಆಫ್ ನೌನ್. ಸೊ ಯಾವ್ಯಾವ್ದು ಅಂತ ಹೇಳಿದ್ರೆ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಕನ್ನಡದಲ್ಲಿ ಅಂಕಿತ ನಾಮ ಅಂತೇಳಿ ನಾವು ಇಟ್ಟಿರುವ ಹೆಸರುಗಳು. ವಿಷ್ಣು, ಶಿವಮೊಗ್ಗ, ಇಂಡಿಯಾ ಇವೆಲ್ಲ ಪ್ರಾಪರ್ ನೌನ್ ಅಂಡರಲ್ಲಿ ಬರುತ್ತೆ. ಹಾಗೆ ಸೆಕೆಂಡ್ ಒನ್ ಕಾಮನ್ ನೌನ್. ಕಾಮನ್ ಆಗಿ ಫಸ್ಟ್ ಇಂದ ಬಳಸ್ತಕ್ಕಂತಹ ರೂಢನಾಮಗಳಿಗೆ ಕಾಮನ್ ನೌನ್ ಅಂತ ಕರಿತೀವಿ. ಟೀಚರ್, ಕ್ಯಾಟ್, ಸಿಟಿ, ಬುಕ್, ಸ್ಕೂಲ್ ಅಂಡ್ ಬಾಯ್, ದೀಸ್ ಆರ್ ದ ಕಾಮನ್ ನೌನ್ಸ್. ಹಾಗೆ ಕಲೆಕ್ಟಿವ್ ನೌನ್, ಇಟ್ಸ್ ಎ ಗ್ರೂಪ್ ಆಫ್ ಕಲೆಕ್ಷನ್. ಕಲೆಕ್ಷನ್ ಆಗಿ ಏನಿರುತ್ತೆ, ಗ್ರೂಪ್ ಆಫ್ ಮೆಂಬರ್ಸ್, ಗ್ರೂಪ್ ಆಫ್ ಥಿಂಗ್ಸ್, ಇವೆಲ್ಲ ಕಲೆಕ್ಟಿವ್ ನೌನ್. ಎಕ್ಸಾಂಪಲ್, ಟೀಮ್, ಎ ಗ್ರೂಪ್ ಆಫ್ ಪ್ಲೇಯರ್ಸ್. ಆರ್ಮಿ, ಎ ಗ್ರೂಪ್ ಆಫ್ ಸೋಲ್ಜರ್ಸ್. ಫ್ಲಾಕ್ ಮೀನ್ಸ್ ಎ ಗ್ರೂಪ್ ಆಫ್ ಶೀಪ್. ಸೊ ಲೈಬ್ರರಿ, ಕ್ರೌಡ್, ಎ ಗ್ರೂಪ್ ಆಫ್ ಪೀಪಲ್. ಸೊ ದೀಸ್ ಆರ್ ದ ಕಲೆಕ್ಟಿವ್ ನೌನ್ಸ್. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ಗೆ ಸೊ ಟೈಪ್ಸ್ ಆಫ್ ನೌನ್ ಅನ್ನ ಫೈಂಡ್ ಔಟ್ ಮಾಡುವಂತ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಾಗೆ ಅಬ್ಸ್ಟ್ರಾಕ್ಟ್ ನೌನ್, we can feel it but we can't touch those nouns. Abstract nouns, happiness, love, kindness, abstract noun ಆಗುತ್ತೆ. ನೆಕ್ಸ್ಟ್ ಮಟೀರಿಯಲ್ ನೌನ್. ನೋಡಿದ ತಕ್ಷಣ ಕಂಡುಹಿಡಿಬಹುದು. ವುಡ್, ಮಿಲ್ಕ್,
tea, paper. These are the material noun. ಈ ಎಲ್ಲ ನೌನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ನೌನ್ ಬಗ್ಗೆ ಮತ್ತೊಂದು ವಿಡಿಯೋನ ನಮ್ಮ ಹ್ಯಾಪಿ ಲರ್ನಿಂಗ್ ಚಾನೆಲ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎರಡನೆಯದು ಪ್ರನೌನ್. ಪ್ರನೌನ್ ಅಂದ್ರೆ ಸರ್ವನಾಮ. ಎ ಪ್ರನೌನ್ is a word used instead of nouns to avoid the repetition of noun. ಸರ್ವನಾಮ ಅಂದ್ರೆ ಪ್ರನೌನ್ ಅನ್ನ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಒಂದು ನೌನ್ಗಳ ರಿಪಿಟೇಷನ್ ಆಗೋದನ್ನ ತಪ್ಪಿಸೋದಕ್ಕೆ ಪ್ರನೌನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇದೆ, ಹೇಗೆ ಆಡ ಕಾಣುತ್ತೆ. ನೌನ್ಗಳನ್ನ ಅಥವಾ ಪ್ರಾಪರ್ ನೌನ್ಗಳನ್ನ ಪುನಃ ಪುನಃ ಬಳಸಿದ್ರೆ ಹೇಗೆ ಆಡ ಕಾಣುತ್ತೆ ಅಂತ ಹೇಳಿ. ಸ್ಮಿತಾ lives in a small house. Smita has a brown dog named Moti. Every morning Smita walks to the park with Moti. Smita feeds the birds in the park. Then Smita sits on a wooden bench. So ಇಲ್ಲಿ ಸ್ಮಿತಾ ಸ್ಮಿತಾ ಅಂತ ಹೇಳಿ ಪುನಃ ಪುನಃ ರಿಪೀಟ್ ಆಗಿದೆ. ಸೊ ಸ್ವಲ್ಪ ಆಕ್ವರ್ಡ್ ಆಗಿ ಅಥವಾ ಆಡ ಕಾಣುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರನೌನ್ ಬಳಸ್ತೀವಿ ನಾವು. ಸೊ ಸ್ಮಿತಾ lives in a small house. ಫಸ್ಟ್ ಸೆಂಟೆನ್ಸ್, ಸ್ಮಿತಾ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದಾಳೆ. ಸೊ ಸ್ಮಿತಾ ಬದಲಿಗೆ ನಾವು ಇಲ್ಲಿ ಶಿ ಅನ್ನ ಬಳಸ್ತೀವಿ. ಇದು ಪ್ರೊನೌನ್. ಶಿ ಹ್ಯಾಸ್ ಎ ಬ್ರೌನ್ ಡಾಗ್ ನೇಮ್ಡ್ ಮೋತಿ. ಎವ್ರಿ ಮಾರ್ನಿಂಗ್ ಶಿ ವಾಕ್ಸ್ ಟು ದ ಪಾರ್ಕ್ ವಿತ್ ಮೋತಿ. ಮೋತಿ ಬದಲಿಗೆ ಇಟ್ ಅಂತ ಕೂಡ ನಾವು ಬಳಸಬಹುದು ಇಲ್ಲಿ ನಾಯಿಗೆ. ಸೊ ಶಿ ಫೀಡ್ಸ್ ದ ಬರ್ಡ್ಸ್ ಇನ್ ದ ಪಾರ್ಕ್. ದೆನ್ ಶಿ ಸಿಟ್ಸ್ ಆನ್ ದ ವುಡನ್ ಬೆಂಚ್. ಸೊ ಇಲ್ಲಿ ಸ್ಮಿತಾ ಅನ್ನೋ ನೌನ್ ಬದಲಿಗೆ ನಾವು ಬಳಸಿರುವ ಪ್ರೊನೌನ್ ಶಿ. ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್. ಟೈಪ್ಸ್ ಆಫ್ ನೌನ್ ಅಲ್ಲಿ ಇಷ್ಟು ಇದೆ. ಮೊದಲನೇದಾಗಿ ಪರ್ಸನಲ್ ಪ್ರೊನೌನ್. ಸೊ ಪರ್ಸನಲ್ ಪ್ರೊನೌನ್ ಅಲ್ಲಿ ಐ, ಯು, ಹಿ, ಶಿ, ಇಟ್, ವಿ, ದೇ, ಮೀ, ಹಿಮ್, ಹರ್, ಅಸ್, ದೆಮ್ ಇವೆಲ್ಲ ಪರ್ಸನಲ್ ಪ್ರೊನೌನ್ ಅಲ್ಲಿ ಬರುತ್ತೆ. ಹಾಗೆ ರಿಲೇಟಿವ್ ಪ್ರೊನೌನ್ಸ್ ಅಲ್ಲಿ ಹೂ, ಹೂಮ್, ಹೂಸ್, ವಿಚ್, ದಟ್. ಹಾಗೆ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದ್ರೆ ಕ್ವಶನಿಂಗ್ ಪ್ರೊನೌನ್ಸ್ ಹೂ, ಹೂಮ್, ಹೂಸ್, ವಾಟ್ ಅಂಡ್ ವಿಚ್. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಲ್ಲಿ ದಿಸ್, ದಟ್, ದೀಸ್ ಅಂಡ್ ದೋಸ್ ಇವು ಬರುತ್ತೆ. ಹಾಗೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಲ್ಲಿ ಈಚ್, ಎವರಿ, ಐದರ್, ನೈದರ್, ನನ್, ಎನಿ, ಬೋತ್ ಇವೆಲ್ಲ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಲ್ಲಿ ಬರುತ್ತೆ. ಇನ್ಡೆಫಿನಿಟ್ ಪ್ರೊನೌನ್ಸ್ ಅಲ್ಲಿ ಎನಿವನ್, ಸಮಥಿಂಗ್, ಎವ್ರಿವನ್ ಇವು ಇನ್ಡೆಫಿನಿಟ್ ಪ್ರೊನೌನ್ ಬರುತ್ತೆ. ಹಾಗೆ ಎಂಪ್ಯಾಥಿಕ್ ಪ್ರೊನೌನ್ಸ್ ಅಲ್ಲಿ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ಸೆಲ್ಫ್ ಬರುತ್ತೆ. ಹಾಗೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್. ಸೊ ಇಷ್ಟು ಪ್ರೊನೌನ್ಸ್ಗಳು ಬರುತ್ತೆ. ಇದರ ಬಗ್ಗೆ ಕೂಡ ಒಂದು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಮಾಡೋಣ. ಹಾಗೆ ಮೂರನೇದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೂರನೇದು ವರ್ಬ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಇಲ್ಲಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಫ್ ಯು ಲರ್ನ್ ದ ವರ್ಬ್ ಪ್ರಾಪರ್ಲಿ ದ ಹಾಫ್ ಆಫ್ ದ ವರ್ಕ್ ಈಸ್ ಡನ್. ಯಾಕೆಂತ ಹೇಳಿದ್ರೆ ವರ್ಬ್ ತುಂಬಾ ಇಂಪಾರ್ಟೆಂಟ್. ವರ್ಬ್ ಈಸ್ ಎ ವರ್ಡ್. ಹಾಗಾದ್ರೆ ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ವರ್ಬ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್. ಸಬ್ಜೆಕ್ಟ್ ಅಂದ್ರೆ ಆ ಒಂದು ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂಥ ಕರ್ತೃ ಏನ್ ಮಾಡ್ತಾ ಇದ್ದಾನೆ, ಆಕ್ಷನ್ ಅನ್ನ ಇದು ತಿಳಿಸುತ್ತೆ. ಸೊ ಆಕ್ಷನ್ ಅನ್ನ ತಿಳಿಸುತ್ತೆ. ಹಾಗಾಗಿ ಸಬ್ಜೆಕ್ಟ್ ಏನ್ ಮಾಡ್ತಾ ಇದ್ದಾನೆ. ವರ್ಬ್ಸ್ ಕ್ಯಾನ್ ಇಂಡಿಕೇಟ್ಸ್ ಆಕ್ಷನ್ಸ್, ಅಕರೆನ್ಸಸ್ ಹಾಗೆ ಸ್ಟೇಟ್ಸ್ ಆಫ್ ಬೀಯಿಂಗ್. ನೀವು ಒಂದು ಸೆಂಟೆನ್ಸ್ ಓದಿದಾಗ ಎಲ್ಲಿ ಕೆಲಸ ನಡೀತಾ ಇದೆ ಅದೇ ವರ್ಬ್. ಮೇನ್ ವರ್ಬ್ ಇಲ್ದ ಇದ್ರೆ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿ ಈಸ್ ಎ ಬಾಯ್, ಇಲ್ಲಿ ಮೇನ್ ವರ್ಬ್ ಇಲ್ಲ. ಸೊ ಇಲ್ಲಿ ಈಸ್ ಅನ್ನೋದೇ ವರ್ಬ್. ಮೇನ್ ವರ್ಬ್ ಇಲ್ದ ಇದ್ರೆ ಇದು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಗುತ್ತೆ. ಹಾಗಾಗಿ ಸೊ ಇದನ್ನ ವರ್ಬ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ವರ್ಬ್ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ವರ್ಬ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಗ್ರಾಮರ್. ಎಸ್, ಡೆಫಿನೆಟ್ಲಿ. ಅಂಡ್ ಇಫ್ ಯು ಲರ್ನ್ ದ ವರ್ಬ್ ಪ್ರಾಪರ್ಲಿ ಹಾಫ್ ಆಫ್ ದ ವರ್ಕ್ ಈಸ್ ಡನ್ ಇನ್ ಗ್ರಾಮರ್. ಎಸ್, ಇದನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡ್ರೆ ವರ್ಬಿನ 5 ರೂಪಗಳನ್ನ V1, V2, V3 ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡೋಣ. V4 ಮತ್ತೆ V5. V1 ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ವರ್ಬ್, V2 ಪಾಸ್ಟ್ ಟೆನ್ಸ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್, V4 ಅಂತ ಹೇಳಿದ್ರೆ ಜೆರೆಂಡ್ ವರ್ಬ್ 1 ಪ್ಲಸ್ ing. ಹಾಗೆ V5 ಅಂದ್ರೆ ಇನ್ಫಿನಿಟಿ. ಇನ್ಫಿನಿಟ್ ಬಗ್ಗೆ 10th ಅಲ್ಲಿ ಒಂದು ಕ್ವಶನ್ ಇದೆ. ಸೊ ನೆಕ್ಸ್ಟ್ ವರ್ಬ್ ಈಸ್ ಕಾಲ್ಡ್ ಆಸ್ ದ ಹಾರ್ಟ್ ಆಫ್ ಇಂಗ್ಲಿಷ್ ಗ್ರಾಮರ್. ವರ್ಬ್ ಅನ್ನ ಇಂಗ್ಲಿಷ್ ಗ್ರಾಮರ್ ನ ಹೃದಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅಷ್ಟು ಇಂಪಾರ್ಟೆಂಟ್ ವರ್ಬ್ ಅಂದ್ರೆ. ಹಾಗಾದ್ರೆ ವರ್ಬ್ಗೆ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಮೈ ಮದರ್ ಕುಕ್ಸ್ ಟೇಸ್ಟಿ ಫುಡ್. ದ ಚಿಲ್ಡ್ರನ್ ಆರ್ ಜಂಪಿಂಗ್ ಇನ್ ಟು ದ ಪೂಲ್. ಐ ಹ್ಯಾಡ್ ಫಿನಿಶ್ಡ್ ದ ವರ್ಕ್ ಎಸ್ಟರ್ಡೇ. ಇಲ್ಲಿ ಬೋಲ್ಡ್ ಆಗಿರ್ತಕ್ಕಂಥ ವರ್ಡ್ಗಳೆಲ್ಲ ವರ್ಬ್. ಮೋರ್ ಎಕ್ಸಾಂಪಲ್ಸ್ ಇದೆ.
ಇದೆಲ್ಲ ಮೊಡಲ್ ಆಕ್ಸಿಲರೀಸ್ಗಳು, ಹೆಲ್ಪಿಂಗ್ ವರ್ಬ್ಸ್ ಇವೆಲ್ಲ ಆಕ್ಸಿಲೇರಿಯಸ್ಗಳು, ಆಕ್ಸಿಲೇರಿಯಸ್. ಸೊ ಇವೆಲ್ಲ ಡೂ, ಡಸ್, ಡಿಡ್, ಆಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್ಗಳು. ಟೈಪ್ಸ್ ಆಫ್ ವರ್ಬ್, ಒಟ್ಟು 5 ತರದ ವರ್ಬ್ಗಳನ್ನ ವಿಭಾಗ ಮಾಡೋಣ. ಇದರಲ್ಲಿ ವರ್ಬ್ ಮೊದಲನೇದಾಗಿ ಮೇನ್ ವರ್ಬ್ ಹಾಗೆ ಹೆಲ್ಪಿಂಗ್ ವರ್ಬ್. ಈ ಒಂದು ಸೆಕ್ಷನ್ ಅಲ್ಲಿ ಮೇನ್ ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ಗೆ ಇನ್ನೊಂದು ಹೆಸರು ಆಕ್ಸಿಲೇರಿ ವರ್ಬ್ ಅಂತೇಳಿ. ಎರಡನೇ ವಿಧ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಹಾಗೆ ಇನ್ನು ಉಳಿದ 3 ವಿಧಗಳು ವರ್ಬ್ ಅಲ್ಲಿ ಫೈನೈಟ್ ವರ್ಬ್ ಅಂಡ್ ನಾನ್ ಫೈನೈಟ್ ವರ್ಬ್, ಹಾಗೆ ಲಿಂಕಿಂಗ್ ವರ್ಬ್ ಅಂಡ್ ಮೊಡಲ್ ಆಕ್ಸಿಲೇರೀಸ್. ವರ್ಬ್ ಅಲ್ಲಿ ನೆಕ್ಸ್ಟ್ ಲಾಸ್ಟ್ ಡಿವಿಷನ್ ರೆಗ್ಯುಲರ್ ವರ್ಬ್ ಅಂಡ್ ಇರ್ರೆಗ್ಯುಲರ್ ವರ್ಬ್. ಇಷ್ಟು ವರ್ಬ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 4ನೇದು ಅಡ್ವರ್ಬ್. ಸೊ ಅಡ್ವರ್ಬ್ ಅಲ್ಲಿ ಒಂದು ಸುಲಭವಾಗಿ ನೆನ್ಪಿಟ್ಕೋಬೇಕಾಗಿರೋದು, ಇದರಲ್ಲಿ ವರ್ಬ್ ಅಂತ ಒಂದು ವರ್ಡ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. An adverb is a word which modifies the meaning of a verb. ನಾವು ಹಿಂದೆ ಎಲ್ಲ ಕಲ್ತಿದ್ದು ವರ್ಬ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಅಡ್ವರ್ಬ್ ಅಂತೇಳಿ. ಅಡ್ವರ್ಬ್ ಅದೊಂದೇ ಕೆಲಸ ಮಾಡಲ್ಲ, ವರ್ಬ್ ಜೊತೆಗೆ an adjective and an adverb. ಎಸ್, ಅಡ್ವರ್ಬ್ ಅನ್ನೋದು ವರ್ಬ್ ಅನ್ನ ಮಾಡಿಫೈ ಮಾಡುತ್ತೆ, ಅಡ್ಜೆಕ್ಟಿವ್ ಅನ್ನು ಮಾಡಿಫೈ ಮಾಡುತ್ತೆ, ಅಡ್ವರ್ಬ್ ಅನ್ನು ಕೂಡ ಮತ್ತೊಂದು ಬೇರೆ ಅಡ್ವರ್ಬ್ ಅನ್ನು ಕೂಡ ಮಾಡಿಫೈ ಮಾಡುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಆಯ್ತು. ಎಕ್ಸಾಂಪಲ್ಸ್ ಫಾರ್ ಅಡ್ವರ್ಬ್: ದೇ ಆಫನ್ ಎಂಡ್ ಇನ್ ly. ಸೊ ನಮಗೆಲ್ಲ ಓದ್ಬೇಕಾದ್ರೆ ಅಡ್ವರ್ಬ್ ಅನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಕಂಡುಹಿಡಿದ್ರೆ, ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲಿ ly ಬರುತ್ತೆ ಅದನ್ನ ರೌಂಡ್ ಮಾಡಿ ಅಡ್ವರ್ಬ್ ಹಾಕ್ಬಿಡಪ್ಪ ಅಂತ ನಮಗೆ ಹೇಳ್ಕೊಡ್ತಾ ಇದ್ರು. ಅದಲ್ಲದೆ ly ಇಲ್ಲದೆ ಕೂಡ ಅಡ್ವರ್ಬ್ಗಳಿದೆ. ಸೊ ಗೆ ಉದಾಹರಣೆಗಳು ಕ್ವಿಕ್ಲಿ, ಹ್ಯಾಪಿಲಿ, ಕೇರ್ಫುಲಿ ಅಂಡ್ ಎಕ್ಸ್ಟ್ರೀಮ್ಲಿ. ಸೊ ಇದೆಲ್ಲ ಗೆ. ಸೊ ಎಕ್ಸಾಂಪಲ್ಸ್ ವಿತೌಟ್ ly ಅವು ಕೂಡ ತುಂಬಾ ಇದೆ. ಫಾಸ್ಟ್, ವೆಲ್, ಹಾರ್ಡ್, ಸೂನ್, ನೌ, ವೆಲ್, ಎಸ್ಟರ್ಡೇ. ನೋಡಿ, ಎಸ್ಟರ್ಡೇ ಕೂಡ ಒಂದು ಅಡ್ವರ್ಬ್. ಹಿಯರ್, ಆಲ್ವೇಸ್, ವೆರಿ, ಇವು ಕೂಡ ಅಡ್ವರ್ಬ್ಗಳು. ಹಾಗಾದ್ರೆ ಎಕ್ಸಾಂಪಲ್ಸ್ ಅನ್ನ ನೋಡೋಣ ಅಡ್ವರ್ಬ್ಗಳಿಗೆ. ಶಿ ಆಲ್ಮೋಸ್ಟ್ ಫಿನಿಶ್ಡ್ ದ ರೇಸ್. ವಿ ಆಫನ್, ಇಲ್ಲಿ ಟಿ ಸೈಲೆಂಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಆಫ್ಟನ್ ಅಲ್ಲ, ಆಫನ್. ಆಫನ್ ಅಂದ್ರೆ ಆಗಾಗ್ಗೆ ಅಂತೇಳಿ. ವಿ ಆಫನ್ ಗೋ ಟು ದ ಪಾರ್ಕ್. ಐ ಕೇಮ್ ಹೋಮ್ ಎಸ್ಟರ್ಡೇ. ದೇ ವಿಲ್ ಕಮ್ ಟುಮಾರೋ. ಶಿ ವಿಸ್ಪರ್ಡ್ ಕ್ವೈಟ್ಲಿ ಇನ್ ದ ಲೈಬ್ರರಿ. ದ ಕ್ರೌಡ್ ಚೇರ್ಡ್ ಲೌಡ್ಲಿ. ಇದೆಲ್ಲ ಕೂಡ ಬೋಲ್ಡ್ ಆಗಿರ್ತಕ್ಕಂಥ ಎಲ್ಲ ವರ್ಡ್ಸ್ಗಳು ಅಡ್ವರ್ಬ್ಗೆ ಉದಾಹರಣೆಗಳು. ನೆಕ್ಸ್ಟ್, ಕೈಂಡ್ಸ್ ಆಫ್ ಅಡ್ವರ್ಬ್ಸ್. ಅಡ್ವರ್ಬ್ ಅಲ್ಲಿ ಎಷ್ಟು ವಿಧಗಳಿದೆ? ಒಟ್ಟು ಅಡ್ವರ್ಬ್ ಅಲ್ಲಿ 9 ವಿಧಗಳಿದೆ. 9 ಟೈಪ್ಸ್. ಕೈಂಡ್ಸ್ ಅಂದ್ರೆ ಒಂದೇ, ಟೈಪ್ಸ್ ಅಂದ್ರೆ ಒಂದೇ. ಸೊ 9 ವಿಧಗಳು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಅದನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋಣ. ಅಡ್ವರ್ಬ್ಗಳಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಅಡ್ವರ್ಬ್ ಆಫ್ ರೀಸನ್, ಅಡ್ವರ್ಬ್ ಆಫ್ ಡಿಗ್ರಿ, ಅಡ್ವರ್ಬ್ ಆಫ್ ಅಫರ್ಮೇಶನ್, ಅಡ್ವರ್ಬ್ ಆಫ್ ನೆಗೇಷನ್ ಅಂಡ್ ಅಡ್ವರ್ಬ್ ಆಫ್ ಡಿಗ್ರಿ. ಇಷ್ಟು ವಿಧಗಳು ಅಡ್ವರ್ಬ್ ಅಲ್ಲಿ ಇದೆ. ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮತ್ತೊಂದು ಮುಖ್ಯವಾದ ಪಾರ್ಟ್ ಅಡ್ಜೆಕ್ಟಿವ್. ವರ್ಬ್ಗೆ ಅಡ್ವರ್ಬ್ ಇದೆ, ಹಾಗಾದ್ರೆ ನೌನಿಗೆ ಅಡ್ಜೆಕ್ಟಿವ್ ಇದೆ. ಇದೊಂದು ನೆನ್ಪಿಟ್ಕೊಂಡ್ರೆ ಆಯ್ತು. ವರ್ಬ್ಗೆ ಅಡ್ವರ್ಬ್, ನೌನ್ಗೆ ಅಡ್ಜೆಕ್ಟಿವ್. ಇದೊಂದು ಹಾಗೆ ಒಂದು ಸಣ್ಣ ಹಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮವಿಶೇಷಣ, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ಯೂಸ್ಡ್ ವಿತ್ ಎ ನೌನ್ ಆರ್ ಪ್ರೊನೌನ್ ಟು ಡಿಸ್ಕ್ರೈಬ್ ಕ್ವಾಲಿಟಿ, ಕ್ವಾಂಟಿಟಿ ಅಂಡ್ ನಂಬರ್ಸ್. ಅಡ್ಜೆಕ್ಟಿವ್ ಏನಂತ ಹೇಳಿದ್ರೆ ಇದನ್ನ ನಾಮಪದ ಅಥವಾ ಸರ್ವನಾಮವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಳಸ್ತೀವಿ. ಯಾವ ವಿಧದಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ, ಕ್ವಾಂಟಿಟಿ ಎಷ್ಟಿದೆ, ಸಂಖ್ಯೆಯಲ್ಲಿ ಎಷ್ಟಿದೆ, ಮತ್ತೆ ನಂಬರ್ಗಳನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಅಡ್ಜೆಕ್ಟಿವ್ ಟೆಲ್ಸ್ ಅಬೌಟ್ ಹೌ ಮೆನಿ, ಆಗ್ಲೇ ಹೇಳಿದ್ನಲ್ಲ, ಕ್ವಾಂಟಿಟಿ, ಹೌ ಮೆನಿ, ವಿಚ್, ಹೌ ಮಚ್, ವಾಟ್ ಕೈಂಡ್ ಆಫ್ ನೌನ್ ಆರ್ ಪ್ರೊನೌನ್. ಯಾವುದೇ ಒಂದು ನಾಮಪದ ಅಥವಾ ಸರ್ವನಾಮ ಪ್ರೊನೌನ್ಗೆ ಹೌ ಮೆನಿ, ವಿಚ್, ಹೌ ಮಚ್, ವಾಟ್ ಕೈಂಡ್ ಆಫ್ ನೌನ್ ಅಂತ ಕ್ವಶನ್ ಮಾಡಿದ್ರೆ ಆನ್ಸರ್ ಬಂದ್ರೆ ಅದೇ ಅಡ್ಜೆಕ್ಟಿವ್. ಎಕ್ಸಾಂಪಲ್ಸ್ ಫಾರ್ ಅಡ್ಜೆಕ್ಟಿವ್: ಹ್ಯಾಪಿ, ಬಿಗ್, ಓಲ್ಡ್, ಸ್ಮಾಲ್, ಸ್ಟ್ರಾಂಗ್, ಬ್ಯೂಟಿಫುಲ್, ಡಿಫಿಕಲ್ಟ್, ನ್ಯೂ, ಗುಡ್, ಫಾಸ್ಟ್ ಅಂಡ್ ಕೋಲ್ಡ್. ಇವೆಲ್ಲ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ಸ್. ಸೆಂಟೆನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ, ದ ಹ್ಯಾಪಿ ಚೈಲ್ಡ್ ಲಾಫ್ಡ್ ಇನ್ ದ ಪಾರ್ಕ್. ದ ಟಾಲ್ ಜಿರಾಫೆ ಏಟ್ ಲೀವ್ಸ್ ಫ್ರಮ್ ದ ಟ್ರೀ. I drank some cold water. He wore a blue shirt. The fast runner won the race. This is a delicious meal. ಇಲ್ಲಿ ಬೋಲ್ಡ್ ಆಗಿರ್ತಕ್ಕಂಥ ಎಲ್ಲ ವರ್ಡ್ಸ್ಗಳು ಅಡ್ಜೆಕ್ಟಿವ್ ನ ಹೇಳುತ್ತೆ. The happy child laughed in the park. ಖುಷಿಯಿಂದಿರುವ ಮಗು ಪಾರ್ಕ್ ಅಲ್ಲಿ ನಕ್ತು. The tall giraffe ate leaves from the tree.
ಎತ್ತರದ ಜಿರಾಫೆ ಎಲೆಗಳನ್ನ ಟ್ರೀಯಿಂದ ತಿಂತು. ನಾನು ಐ ಡ್ರ್ಯಾಂಕ್ ಸಮ್ ಕೋಲ್ಡ್ ವಾಟರ್, ನಾನು ಸ್ವಲ್ಪ ತಣ್ಣನೆಯ ನೀರನ್ನ ಕುಡಿದೆ. ಹಿ ವೋರ್ ಎ ಬ್ಲೂ ಶರ್ಟ್, ನಾನು ಬ್ಲೂ ಶರ್ಟ್ ಅನ್ನ ಧರಿಸಿದೆ. ಪಾಸ್ಟ್ ಟೆನ್ಸ್ ಇದೆ. ವೋರ್ ಅಂತ ಹೇಳಿದ್ರೆ ಇಲ್ಲಿ ವೇರ್ ಅಂತ ಹೇಳಿ ಪಾಸ್ಟ್ ಟೆನ್ಸ್, ವೇರ್. ಇದು V2 ಪಾಸ್ಟ್ ಟೆನ್ಸ್. PP ಪಾಸ್ಟ್ ಪಾರ್ಟಿಸಿಪಲ್, ವೇರ್, ವೋರ್, ವೋರ್ನ್. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ದ ಫಾಸ್ಟ್ ರನ್ನರ್, ವೇಗವಾಗಿ ಓಡುವಂತ ರನ್ನರ್ ರೇಸ್ ಅನ್ನ ಗೆದ್ದ. ಒನ್ ಅಂತಿದೆ. ಒನ್ ಇಸ್ ಸೆಕೆಂಡ್ ಫಾರ್ಮ್, ವಿನ್ ಪ್ರೆಸೆಂಟ್ ಟೆನ್ಸ್. ಒನ್ ನೋಡಿ, ಇದು WON ಬರೆದು ON ಒನ್ ಪ್ರೊನೌನ್ಸಿಯೇಷನ್. ಒನ್, ವಿನ್, ಒನ್. ಸೊ ಇದಿಷ್ಟು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ದಿಸ್ ಇಸ್ ಎ ಡೆಲಿಷಿಯಸ್ ಮೀಲ್, ಇದು ತುಂಬಾ ರುಚಿಕರವಾದ ಮೀಲ್. ಈ ಡೆಲಿಷಿಯಸ್ಗೆ ಇನ್ನೊಂದು ವರ್ಡ್ ಅನ್ನು ಹೇಳ್ಬಿಡ್ತೀನಿ ಈಗಲೇ, ಹಾಗೆ ನೆನ್ಪಿಟ್ಕೊಳ್ಳಿ. ಪ್ಯಾಲೆಟಬಲ್. ಪ್ಯಾಲೆಟಬಲ್ ಅಂತ ಹೇಳಿದ್ರೆ ಡೆಲಿಷಿಯಸ್ ಅಂತೇಳಿ ಈಕ್ವಲೆಂಟ್ ಮೀನಿಂಗ್, ಸಿನಾನಿಮ್ ಇದು. ಸೊ ಇದಿಷ್ಟು ಎಕ್ಸಾಂಪಲ್ಸ್ ಆಫ್ ಅಡ್ಜೆಕ್ಟಿವ್ಸ್. ಸೊ ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್ ಇಲ್ಲಿದೆ. ಸೊ ಇಷ್ಟು ಒಟ್ಟು 8 ಅಡ್ಜೆಕ್ಟಿವ್ಸ್ ಇದೆ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, adjectives of quality, adjectives of number, demonstrative adjectives, possessive adjectives, interrogative adjectives, other adjectives ಮತ್ತೆ ಕೊನೆಯದಾಗಿ ಎಕ್ಸ್ಕ್ಲೇಮೇಟರಿ adjectives. ಇಷ್ಟು adjectives ಇದೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 6ನೇದು ಮುಖ್ಯವಾದದ್ದು ಪ್ರಿಪೋಸಿಷನ್, ಕನ್ನಡದಲ್ಲಿ ಉಪಸರ್ಗ ವ್ಯಯ ಅಂತ ಕರಿತೀವಿ. ಸೊ ಎ ಪ್ರಿಪೋಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ or pronoun to indicate the relationship of a noun or pronoun with the remaining part of the sentence. Remaining part of the sentence ಗೆ ಒಂದ್ಸರಿ ನಾವು ಇಂಗ್ಲಿಷ್ ಅಲ್ಲಿ ಪ್ರಿಡಿಕೇಟ್ ಅಂತ ಕರಿತೀವಿ. ಆವಾಗ ಕೇಳ್ತಾ ಇರ್ತೀವಿ ನಾವು, ವರ್ಡ್ ನೆನ್ಪಿಟ್ಕೊಳ್ಳಿ, ಪ್ರಿಡಿಕೇಟ್ ಅಂತ. ಇಲ್ಲಿ ಪ್ರಿಪೋಸಿಷನ್ ಉಪಸರ್ಗವೇ ಅಂತ ಹೇಳಿದ್ರೆ ನೌನ್ ಅಥವಾ ಪ್ರನೌನ್ ಮುಂದ್ಗಡೆ ಬರುತ್ತೆ. ಜೊತೆಗೆ ಇದು ನೌನ್ ಮತ್ತೆ ಪ್ರನೌನ್ ರಿಲೇಶನ್ಶಿಪ್ ಉಳಿದ ಸೆಂಟೆನ್ಸ್ ನ ಉಳಿದ ಭಾಗಗಳೊಂದಿಗೆ ಹೇಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಈ ಪ್ರಿಪೋಸಿಷನ್ ಅನ್ನೋದು ರಿಲೇಶನ್ಶಿಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇನ್, ಅಟ್, ಆನ್, ಆಫ್, ಟು, ಬೈ, ವಿತ್, ಅಂಡರ್, ಓವರ್ ಅಂಡ್ ಥ್ರೂ. ತುಂಬಾ ಪ್ರಿಪೋಸಿಷನ್ಸ್ ಇದೆ ಇಂಗ್ಲಿಷ್ ಅಲ್ಲಿ. ಸೊ ಎಕ್ಸಾಂಪಲ್ಸ್ ನೋಡೋಣ ಸೆಂಟೆನ್ಸ್ ಗಳಲ್ಲಿ. ದ ಪ್ಲೇನ್ ಫ್ಲೂ ಓವರ್ ದ ಸಿಟಿ, ಸಿಟಿಯ ಮೇಲ್ಗಡೆ ಪ್ಲೇನ್ ಹಾರಿ ಹೋಯ್ತು. ಸೊ ಓವರ್ ಇಸ್ ಪ್ರಿಪೋಸಿಷನ್ ಹಿಯರ್. ಹಿ ಲಿವ್ಸ್ ನಿಯರ್ ದ ಲೈಬ್ರರಿ, ಅವನು ಲೈಬ್ರರಿ ಹತ್ರ ವಾಸವಾಗಿದ್ದಾನೆ. ನಿಯರ್ is preposition here. We will meet at 3 p.m. at preposition. I bought this gift for you, ನಾನು ನಿನಗಾಗಿ ಈ ಗಿಫ್ಟ್ ಅನ್ನ ತಗೊಂಡಿದ್ದೀನಿ. For is a preposition here. She is fond of chocolate. ಸೊ ಆಫ್ ಅನ್ನೋದು ಕೂಡ ಇಲ್ಲಿ ಪ್ರಿಪೋಸಿಷನ್. She is fond of chocolate ಅಂದ್ರೆ ಚಾಕ್ಲೇಟ್ ಅಂದ್ರೆ ತುಂಬಾ ಹುಚ್ಚು ಅಂತ ಅವಳಿಗೆ. She was born in 1990. ಅವಳು 1990ರಲ್ಲಿ ಹುಟ್ಟಿದ್ದಳು. ಸೊ ಇದೆಲ್ಲ ಪ್ರಿಪೋಸಿಷನ್ಸ್. ಹಾಗೆ ಪ್ರಿಪೋಸಿಷನ್ ವಿಧಗಳು ಹೇಗಿದೆ? ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ ಹಿಯರ್. ಸೊ ಸಿಂಪಲ್ ಪ್ರಿಪೋಸಿಷನ್ಸ್, ಕಾಂಪೌಂಡ್ ಪ್ರಿಪೋಸಿಷನ್ಸ್, ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂಡ್ ಪ್ರೇಸ್ ಪ್ರಿಪೋಸಿಷನ್ಸ್. ಇವನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನೆಕ್ಸ್ಟ್ ಮುಖ್ಯವಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 7 ಕಂಜಂಕ್ಷನ್. ಸೊ ಕಂಜಂಕ್ಷನ್ಗೆ ಒಂದೇ ಒಂದು ಸೀಕ್ರೆಟ್ ಏನಂದ್ರೆ ಸಿ ಅಂತ ನೆನ್ಪಿಟ್ಕೊಳ್ಳಿ. ಸಿ ಅಂದ್ರೆ ಕನೆಕ್ಷನ್ ಅಂತ, ಕನೆಕ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಕಂಜಂಕ್ಷನ್ ಇಸ್ ಅ ವರ್ಡ್ ಆರ್ ಫ್ರೇಸ್. ಒಂದು ವರ್ಡ್ ಆಗ್ಬೋದು ಅಥವಾ ಫ್ರೇಸ್ ಆಗ್ಬೋದು. ಫ್ರೇಸ್ ಅಂತ ಹೇಳಿದ್ರೆ 2 or 3 words at a time, ಪದ ಸಮುಚ್ಚಯ ಅಂತ ಬಳಸ್ತೀವಿ. ಕಂಜಂಕ್ಷನ್ ಇಸ್ ಅ ವರ್ಡ್ ಆರ್ ಫ್ರೇಸ್ ದಟ್ ಜಾಯಿನ್ಸ್ 2 words or 2 phrases or 2 sentences. ಕಂಜಂಕ್ಷನ್ ಅನ್ನೋದು 2 ಪದಗಳನ್ನ ಅಥವಾ 2 phrases ನ ಅಥವಾ 2 ಸೆಂಟೆನ್ಸ್ ಗಳನ್ನ ಸೇರಿಸುತ್ತೆ. ಅದೇ ಕಂಜಂಕ್ಷನ್. ಎಕ್ಸಾಂಪಲ್ಸ್: ಅಂಡ್, ಬಟ್, ಆರ್, ಸೊ, ಯೆಟ್, ಫಾರ್, ಬಿಕಾಸ್, ವೈಲ್, ಆಲ್ದೋ ಅಂಡ್ ಸಿನ್ಸ್. ಇಷ್ಟು ಎಕ್ಸಾಂಪಲ್ಸ್ ಇದೆ. ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಆಫ್ ಕಂಜಂಕ್ಷನ್ ಇನ್ ಸೆಂಟೆನ್ಸ್ ನೋಡೋದಾದ್ರೆ, ಶಿ ಸ್ಟಡಿಡ್ ಹಾರ್ಡ್, ಸೊ ಶಿ ಪಾಸ್ಡ್ ದ ಟೆಸ್ಟ್. ಅವಳು ತುಂಬಾ ಕಷ್ಟಪಟ್ಟು ಓದಿದ್ಲು, ಹಾಗೆ ಶಿ ಪಾಸ್ಡ್ ದ ಟೆಸ್ಟ್. ಇಲ್ಲಿ ರಿಸಲ್ಟ್ ಬಗ್ಗೆ ಅದು ಬರ್ತಾ ಇದೆ. ನೆಕ್ಸ್ಟ್, ಆಲ್ದೋ ಇಟ್ ವಾಸ್ ಕೋಲ್ಡ್ ಶಿ ವೋರ್ ಎ ಲೈಟ್ ಜಾಕೆಟ್. ಕಾಂಟ್ರಾಸ್ಟ್, ವಿರೋಧಾಭಾಸ, ಆಪೋಸಿಟ್ ಅಲ್ಲಿ ಹೇಳ್ತಾ ಇದೆ. ತುಂಬಾ ಚಳಿ ಇದ್ದಾಗ್ಲೂ ಸಹ ಅವಳು ತುಂಬಾ ಹಗುರವಾದ ಜಾಕೆಟ್ ನ ಹಾಕಿದ್ಲು. ನೆಕ್ಸ್ಟ್, ಹಿ ರೆಡ್ ಎ ಬುಕ್. ಇದು ರೀಡ್ ಅಲ್ಲ, ರೆಡ್ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಕುಕ್ಡ್ ಅಂತಿದೆ, ಪಾಸ್ಟ್ ಟೆನ್ಸ್ ಇದೆ, ಮತ್ತೆ ರೀಡ್ ಅಂತ ಓದ್ಬೇಡಿ. ರೀಡ್ ಅನ್ನೋ ವರ್ಬಿಗೆ ರೀಡ್ ಪ್ರೆಸೆಂಟ್ ಟೆನ್ಸ್,
ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ರೀಡ್, ರೆಡ್, ರೆಡ್. ಸೊ ಇನ್ನೆರಡುಗಳನ್ನ ನಾವು V2 ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ರೀಡ್, ರೆಡ್, ರೆಡ್ ಅಂತ ಓದಬೇಕು. ಹಿ ರೆಡ್ ಎ ಬುಕ್ ವೈಲ್ ಐ ಕುಕ್ಡ್ ದ ಡಿನ್ನರ್. ಇಲ್ಲಿ ವೈಲ್ ಅಂದ್ರೆ ಆ ಸಮಯದಲ್ಲಿ, ನಾನು ಕುಕ್ ಮಾಡ್ತಾ ಇರುವಾಗ ಅವನು ಪುಸ್ತಕವನ್ನ ಓದಿದ. ಸೊ ಟೈಮ್ ಅನ್ನು ಹೇಳುತ್ತೆ. ನೆಕ್ಸ್ಟ್, ಯು ವಾಂಟ್ ಸಕ್ಸೀಡ್ ಅನ್ಲೆಸ್ ಯು ಟ್ರೈ. ಕಂಡೀಷನ್ ಬಗ್ಗೆ ಹೇಳುತ್ತೆ. ನೀನು ಸಕ್ಸಸ್ಫುಲ್ ಆಗಲ್ಲ, ನೀನು ಟ್ರೈ ಮಾಡದೇ ಇದ್ರೆ, ಅನ್ಲೆಸ್ ಆಗದೆ ಇದ್ರೆ ನೀನು ಸಕ್ಸಸ್ಫುಲ್ ಆಗಲ್ಲ ಅಂತ ಹೇಳಿ ಹೇಳುತ್ತೆ. ವಾಂಟ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಶಾರ್ಟ್ ಫಾರ್ಮ್ಸ್ ಅಂತೀವಿ ಅಥವಾ ಕಾಂಟ್ರಡಿಕ್ಷನ್ ಅಂತ ಕರಿತೀವಿ. ಸೊ ಇದು ಶಾರ್ಟ್ ಫಾರ್ಮ್ಸ್, ಅಥವಾ ಇನ್ನೊಂದು ವರ್ಡ್ ಅದಕ್ಕೆ ಕಾಂಟ್ರಡಿಕ್ಷನ್. ಅದೊಂದು ನೆನ್ಪಿಟ್ಕೊಳ್ಳಿ. ವಾಂಟ್ ಅನ್ನ ಬಿಡಿಸಿ ಬರೆದ್ರೆ ವಿಲ್ ನಾಟ್, ಅದಕ್ಕೆ ಕಾಂಟ್ರಡಿಕ್ಷನ್ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರು ಕಾಂಟ್ರಡಿಕ್ಷನ್. ಇದೊಂದು ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಶಿ ಡಸಂಟ್ ಲೈಕ್, ಇಲ್ಲೂ ಬಂದಿದೆ ಡಸಂಟ್ ಲೈಕ್ ಅಂದ್ರೆ ಡಸ್ ನಾಟ್. ಶಿ ಡಸಂಟ್ ಲೈಕ್ ಕಾಫಿ ನಾರ್ ಟೀ. ಸೊ ಇಲ್ಲಿ ನಾರ್ ಅನ್ನೋದು ನೆಗೆಟಿವ್ ಆಲ್ಟರ್ನೇಟಿವ್ ಇದೆ, ಇದು ನಾರ್ ಅನ್ನೋದು ಇಲ್ಲಿ ಕಂಜಂಕ್ಷನ್. ಅವಳು ಕಾಫಿನೂ ಇಷ್ಟ ಇಲ್ಲ, ಟೀನೂ ಇಷ್ಟ ಇಲ್ಲ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಯು ಈಟ್. ಟೈಮ್ ಅನ್ನು ಹೇಳುತ್ತೆ, ತಿನ್ನೋದಕ್ಕಿಂತ ಮುಂಚೆ ಕೈ ತೊಳ್ಕೊ ಅಂತ ಹೇಳಿ. ಇದಿಷ್ಟು ಕಂಜಂಕ್ಷನ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ಟೈಪ್ಸ್ ಆಫ್ ಕಂಜಂಕ್ಷನ್ ಅಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಎರಡು ವಿಧಗಳಿದೆ. ನೆಕ್ಸ್ಟ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಲಾಸ್ಟ್ ತುಂಬಾ ಸ್ಪೆಷಲ್, ಇದನ್ನ ರೇರ್ ಆಗಿ ಬಳಸ್ತೀವಿ ನಾವು. ಸ್ಪೋಕನ್ ಅಲ್ಲಿ ಇದನ್ನ ಬಳಸ್ತೀವಿ ಜಾಸ್ತಿ, ಬಟ್ ರಿಟರ್ನ್ ಅಲ್ಲಿ ಕಡಿಮೆ ಬಳಸ್ತೀವಿ. ಸೊ ಸ್ಪೋಕನ್ ಅಲ್ಲಿ ಈ ಒಂದು ಇಂಟರ್ಜೆಕ್ಷನ್ಸ್ ಅನ್ನು ನಾವು ಬಳಸ್ತೀವಿ. ಇಂಟರ್ಜೆಕ್ಷನ್ ಅಂತ ಹೇಳಿದ್ರೆ ಭಾವಸೂಚಕಾವ್ಯಯ ಅಂತೇಳಿ. ಅನ್ ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ used to express sudden feelings and emotions followed by an exclamation mark. ಈ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂದ್ರೆ ಭಾವಸೂಚಕ ಚಿಹ್ನೆ. ಇಂಟರ್ಜೆಕ್ಷನ್ ಅಂದ್ರೆ ಸಡನ್ ಫೀಲಿಂಗ್ ಅಂಡ್ ಎಮೋಷನ್ಸ್ ಅನ್ನ ನಾವು ಬಳಸೋದಕ್ಕೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ಸ್ ಇಲ್ಲಿದೆ ವಾವ್, ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಸರ್ಪ್ರೈಸ್ಗೆ ಬಳಸ್ತೀವಿ. ಔಚ್, ಪೈನ್ ಆದಾಗ ಔಚ್ ಅನ್ನ ಬಳಸ್ತೀವಿ. ಯಾ, ಖುಷಿ ಆದಾಗ. ಹಾಗೆ ಊಪ್ಸ್, ಮಿಸ್ಟೇಕ್ಸ್ ಮಾಡಿದಾಗ. ಹೇ, ಕರಿತೀವಿ ಅನ್ನೋದು ಅಟೆನ್ಷನ್ಗೋಸ್ಕರ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ ವಿತ್ ಇಮೇಜಸ್. ಪಾರ್ಟ್ಸ್ ಆಫ್ ಸ್ಪೀಚ್ ಇದನ್ನ ಸ್ಪೋಕನ್ ಅಲ್ಲಿ ತುಂಬಾ ಬಳಸ್ತೀವಿ, ರಿಟರ್ನ್ ಅಲ್ಲಿ ಸ್ವಲ್ಪ ಕಡಿಮೆ ಬಳಸ್ತೀವಿ. ಸೊ ಇದು ಕೂಡ ಗ್ರಾಮರ್ಗೆ 1 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸೊ ಎಕ್ಸಾಂಪಲ್ಸ್ ಆಫ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್ಸ್ ಅಂತ ನೋಡೋಣ. ಹುರ್ರಾ, ವಿ ವನ್ ದ ಮ್ಯಾಚ್. ಔಚ್, ದಟ್ ರಿಯಲಿ ಹರ್ಟ್ ಬ್ಯಾಡ್ಲಿ. ವಾವ್, ದಟ್ ಈಸ್ ಎ ಬ್ಯೂಟಿಫುಲ್ ಡ್ರೆಸ್ ಇನ್ ಡೀಡ್. Oh my God, that was unexpected. Oh no, I forgot my keys at home. ಇವೆಲ್ಲ ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್ಸ್ ಇದೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ಇದಿಷ್ಟು ಇಂಟರ್ಜೆಕ್ಷನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದಾಗಿತ್ತು 8 ಪಾರ್ಟ್ಸ್ ಆಫ್ ಸ್ಪೀಚ್ ನ ವಿಡಿಯೋ. ಈ ವಿಡಿಯೋವನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಅಂಡ್ ಹ್ಯಾಪಿ ಲರ್ನಿಂಗ್.